ಅಲ್ಲ, ಇವಳು ಅವಳಲ್ಲ ನನ್ನ ಸೌತಿ ಹೆಂಗ್ ನೋಡ್ತಾವಳು ನೋಡು. ನನ್ನ ಗಂಡಂಗೆ ಏನು ಊಟ ಮಾಡ್ಸೋದು ಕೇಳ್ತೀಯಾ? ಏನು ಇವಳು ಊಟ ಮಾಡಿಸ್ಬಿಟ್ಟು ಇವನಿಗೆ ಬಟ್ಟೆ ಒಕ್ಕೊಟ್ಟಿದ ತಕ್ಷಣ ಈ ಕರ್ರಗವಳ ಇವಳ ಮೇಲೆ ಏನು ಲೋವ್ ಆಗಕ್ಕಿಲ್ಲ ಇವಳು ನನ್ನ ಗಂಡಂಗೆ. ಇವತ್ತೆಲ್ಲ ನಾಳೆ ನನ್ನ ಹತ್ರನೇ ಬಂದಿತ್ತಾನೆ. ನಾನು ಹೆಂಗೋ ಇವಾಗ ಪ್ಯಾಸನ್ನಾಗಿ ಇವನಿ ಸಂದಕ್ಕೆ ಇವನಿ ನೋಡೋಕ್ಕೆ ಈಗ ನನ್ನ ಗಂಡ ನನ್ನ ತಕ್ಕೇನೇ ಬರೋದು. ಬಂದ್ಬಿಟ್ಟು ಹೆಂಗನೂ ನೀನೇ ಸಂದಕ್ಕಿದ್ಯಾ ಆ ಕರಿಯೋಳ ಜೊತೆ ಯಾರಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ ಅಂದರೆ ಕೇಳು. ಯಾವತ್ತಿದ್ರೂ ನನ್ನ ಗಂಡ ನನ್ನ ಜೊತೆಗೆ ಏನೇ ಬರ್ತಾನೆ. ಎಲ್ಲ ನಮ್ಮ ಅಮ್ಮ ಮಾಡಿದ ಎಡವಟ್ಟು ಕೆಲಸಕ್ಕೆ ಹೆಂಗೆಂಗೋ ಆಗೋಯ್ತು. ಈ ಕಡೆ ಆಸ್ತಿನೂ ಇಲ್ಲ ಪಾಸ್ತಿನೂ ಇಲ್ಲ, ಗಂಡನ್ನು ಮಾರ್ಕೊಂಡಂಗಾಯ್ತು ನಾನಂತೂ ಪುಕ್ ಸಟ್ಟೆಗೆ. ಏನು ಮೆರಿತಾಳೆ, ಏನು ಚೆನ್ನಾಗಿಲ್ಲ ಅಂದ್ರೂ ನನ್ನ ಮುಂದೆ ಏನೇನು ಇಲ್ಲ ಬಿಡು. ನಾನೇನಿಯ ಗ್ರೇಟು. ನನ್ನ ಮುಂದೆ ಇವಳಂತೂ ಬರೋಕ್ಕೆ ಸಾಧ್ಯನೂ ಇಲ್ಲ ಇವಳು. ಏನು ಮಾಡ್ತಾವಳು ಇವಾಗ? ಲೇ, ಏನೇ ಮಾಡ್ತಿದ್ಯಾ? 30 ಮನೆ ಕಡೆ ನೋಡ್ಕೊಂಡು ನೀನು ನಿಂತ್ಕತಿಯಲ್ಲ. ಅಮ್ಮ, ಒಂದು ಚೂರು ಚೆನ್ನಾಗಿಲ್ಲ ಅವಳು ನೋಡೋಕ್ಕೆ. ಒಯ್ಯಾರ ಮಾಡ್ಕೊಂಡು ನನ್ನ ಗಂಡು ಹಿಂದೆ ಮುಂದೆ ನೀನೇ ಓಡಾಡ್ತಿತ್ತಾಳೆ. ಅಲ್ಲ ಕಣಮ್ಮ, ನೋಡಕ್ಕೂ ಸಂದಕ್ಕಿಲ್ಲ, ಏನೂ ಸಂದಕ್ಕಿಲ್ಲ. ಆದ್ರೂ ಅದು ಹೆಂಗಮ್ಮ ಈ ಪಾಟಿ ಅಳ್ಳಾಡ್ಕೊಂಡು ನನ್ನ ಗಂಡ ಅವಳು ಹಿಂದೆ ಹೋಗಂಗೆ ಮಾಡ್ಕೊಂಡಿರೋದು ನೋಡಮ್ಮ. ನಾನೇನು ಸಂದಕ್ಕಿಲ್ವೇನಮ್ಮ? ಅವಳಂತೂ ಉಗ್ಗಕ್ಕೆ ಎಂಜಲು ಬರೋಕ್ಕಿಲ್ಲ. ನಾನು ನೋಡು ಎಷ್ಟು ಸಂದಕ್ಕಿದ್ದೀನಿ, ಆದ್ರೂ ನನ್ನ ಗಂಡ ಅವಳ ಹಿಂದೆನೇ ಹೋಗಿ ತಿರುಗಬೇಕು. ಅದಕ್ಕೆ ಯೋಚನೆ ಮಾಡ್ತೀವಿ, ಇನ್ನೂ ಚೆನ್ನಾಗಿ ರೆಡಿ ಆಗಬೇಕು ಕಣಮ್ಮ. ನನ್ನ ಗಂಡ ನಾನು ಬಿಟ್ಬಿಟ್ಟು ಹೋಗ್ಬಾರ್ದು. ವಾರಕ್ಕೆ 3 ದಿನ ಅಲ್ಲ, ವಾರ ಪೂರ್ತಿ ನನ್ನ ಜೊತೆನೇ ಇರಬೇಕು. ಹಂಗೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು ಕಾಯ್ತಾ ಇವ್ನಿ ಕಣಮ್ಮ. ನಾನಂತೂ ಹೆಂಗನ ಮಾಡಿ ವಾರ ಪೂರ್ತಿ ನನ್ನ ಜೊತೆ ಇರಂಗೆ ಮಾಡ್ಕೊತೀನಿ ಕಣಮ್ಮ. ನೋಡ್ತಾ ಇರು, ಇಷ್ಟಕ್ಕೆ ನೀ ಬಿಡೋಕ್ಕಿಲ್ಲ ನಾನಂತೂ. ಇನ್ನೂ ಐತೆ ಆ ಮನೆಯಳ್ಳಿ ಮನೆಗೆ ಹೋಗ್ಬಾರ್ದು ನನ್ನ ಗಂಡ. ಹಂಗೆ ಮಾಡಲಿಲ್ಲ ಅಂತಂದರೆ ಕೇಳಮ್ಮ ನೀನು. ಅಜ್ಜಿ ಗೌರವ ಚಿಂತೆ ಆದರೆ ಮೊಮ್ಮಗಳಿಗೆ ಇನ್ನೇನೋ ಚಿಂತೆನಂತೆ. ನೀನು ನಿನ್ನ ಗಂಡನ ಚಿಂತೆ. ನನಗಲ್ಲಿ ಅವಯ್ಯ ಬಂದು ಮೆಟ್ನ ಹೊಡಿತಾನೆ. 5 ಲಕ್ಷ ರೂಪಾಯಿ ಹೆಂಗಪ್ಪ ತೀರ್ಸೋದು ಅಂತ ಹೇಳ್ಬಿಟ್ಟು ನಾನು ಒದ್ದಾಡ್ತಾ ಇವ್ನಿ. ನಿನ್ಗೇನು ಮಾಡೋಕ್ಕೆ ಆಮೇಲೆ ಇಲ್ಲ, ಬರೀ ನಿನ್ನ ಗಂಡಂದೇ ನೀನು ಚಿಂತೆ ಆಗೋಗ್ಬಿಟ್ಟೈತಲ್ಲ ನಿನಗೆ. ಅಯ್ಯೋ ನಿನ್ನ ಮಾಕ ಮುಚ್ಚ. ನೀನು ಸುಮ್ಕಿರೋದು ಕಲ್ತ್ಕ. ಮೊದಲು 5 ಲಕ್ಷ ರೂಪಾಯಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡು. ನಿನ್ನ ಗಂಡ ನಿನ್ನ ತಾಕಿನ್ನೂ ಬರೋದು ಸೋಮವಾರ ತನಕ ಉಸಿ ಬಾಯಿ ಮುಚ್ಕೊಂಡಿರೋದು ಕಲ್ತ್ಕ. ಸೋಮವಾರ ಆದಮೇಲೆ ನೋಡ್ಕೊಳ್ಳಿವಂತೆ. ಒಳ್ಳೆ ತಿಕ್ಲಂಗೆ ಆಡ್ತಾಳೆ. 5 ಲಕ್ಷ ರೂಪಾಯಿ ಏನಪ್ಪ ಮಾಡೋದು? ಅವನು ಕೊಡಲಿಲ್ಲ ಅಂದರೆ ವಾರ ಟೈಮ್ ಕೊಟ್ಟವನಿ. ಬಂದು ಮನೆ ಮುಂದೆ ಮಾನ ಮರುವದು ಎಲ್ಲ ಕಳೆದು ಬಿಡ್ತಾನೆ. ಈಗ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಏನಾರ ಒಂದು ಮಾಡಬೇಕಲ್ಲ. ನೋಡೋಣ ಇರು, ಯಾರನ್ನ ಕೊಟ್ಟಿರ್ತಾರೆ ಸಾಲ ಪಾಲ್ವಾ ಕೇಳ್ಕೊಂಬಿಟ್ಟು ಬರ್ತೀನಿ. ನನಗೇನು ಗೊತ್ತಾಯ್ತದಮ್ಮ ಏನು ಮಾಡಬೇಕು ಅಂತ? ನಿನಗೆ ಅಲ್ವಾ ಎಲ್ಲ ಗೊತ್ತಾಗೋದು. ನೀನು ಏನೋ ಒಂದು ಮಾಡು ಕಣಮ್ಮ. ನೀನು ಏನಾರ ಒಂದು ಮಾಡಿಬಿಟ್ಟು ಸಾಲವ ತೀರ್ಸೋಕ್ಕೆ ಯೋಚನೆ ಮಾಡು. ನಾನು ಅಷ್ಟೇ, ನನಗೇನೋ ಗೊತ್ತಾದರೆ ಐಡಿಯಾ ಹೇಳ್ತೀನಿ. ಯಾರು ತಗೋಣ ಕೇಳೋಂಗಾದ್ರೆ ನನ್ನ ಫ್ರೆಂಡ್ಸ್ಗಳು ಇರ್ತಾರಲ್ಲ, ಯಾರು ತಗೊಳಕ್ಕೆ ಹೇಳ್ತೀನಿ. 5 ಲಕ್ಷ ರೂಪಾಯಿ ಯಾರನ್ನ ಕೊಟ್ಬಿಟ್ರೆ ಹೆಂಗೋ ವಾಸಿ. ಸರಿ, ನೀನು ಕೇಳಿ ವಿಚಾರಿಸು. ನಾನು ಹೋಗ್ಬಿಟ್ಟು ವಿಚಾರಿಸ್ಕೊಂಬಿಟ್ಟು ಬರ್ತೀನಿ. ಯಾರನ್ನ ಈ ಸಾವುಕಾರ ಅವ್ರು ಯಾರೇ ಇರ್ತಾರಲ್ಲ, ಅವ್ರದಾಗ ಹೋಗ್ಬಿಟ್ಟು ಕೇಳ್ಬಿಟ್ಟು ವಿಚಾರಿಸ್ತೀನಿ. ಕೊಟ್ಗಿಡ್ತಾರೇನೋ. ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ, ಕೊಡ್ದೆ ಇನ್ನೇನು ಮಾಡ್ತಾರೆ? ಹಿಂಗೆ ಬೇಕು ಅಂತೇಳ್ಬಿಟ್ಟು ಕೇಳಿದ್ರೆ ಆಗಕ್ಕಿಲ್ವಾ? ಸರಿ ಕಣಮ್ಮ, ಆಯಿತು, ಹೋಗ್ಬಿಟ್ಟು ಬಾ. 5 ಲಕ್ಷ ರೂಪಾಯಿ ಯಾರು ಕೊಡ್ತಾರೆ ನನಗೆ? ನಮ್ಮೂರಾಗಂತೂ ಕೊಡೋಕ್ಕಿಲ್ಲ ಯಾರು. ನನಗೆ ಯಾರು ಮಾತು ಆಡ್ಸೋಕ್ಕಿಲ್ಲ ನನ್ನ ಸರಿಯಾಗಿ. ಪಕ್ಕದೂರಾಗ ಹೋಗ್ಬಿಟ್ಟು ಎಲ್ಲನೂ ಕೇಳ್ಕೊಂಬಿಟ್ಟು ವಿಚಾರಿಸ್ಕೊಂಬಿಟ್ಟು ಬರಬೇಕು. ಇಲ್ಲಾಂದರೆ ದೇವ್ರಣೆಗೂ ನನಗಂತೂ ಯಾರು ಕೊಡೋಕ್ಕಿಲ್ಲ. ಅದಂತೂ ಗೊತ್ತಿರೋದೇ ನೀ. ಫಸ್ಟ್ ಹೋಗ್ಬಿಟ್ಟು ಪಕ್ಕದೂರಾಗೆ ಈಗ ಹುಡ್ರವ್ರಲ್ಲ ಅವ್ರ ಹತ್ರ ನೀನು ಕೇಳ್ಕೊಂಬಿಟ್ಟು ಬರ್ತೀನಿ. ಕೊಡ್ತೀನಿ ಕೊಡಿ ಅಂತೇಳ್ಬಿಟ್ಟು 5 ಲಕ್ಷ ರೂಪಾಯಿ ಆ ಅಪ್ಪಂಗೆ ಫಸ್ಟ್ ಕೊಟ್ಬಿಡ್ಬೇಕು. ಏನು ವಯ್ಯಾರ ಮಾಡ್ಕೊಂಡು ಓಡಾಡ್ತಾವಳು ನೋಡು ಇವಳು. ವಯ್ಯಾರಕ್ಕಿಷ್ಟು ಏನು ವಯ್ಯಾರ ಇವಳ್ದಂತೂ. ನನಗಿನ ಸಂದಕ್ಕಾಗಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ ಇರು, ನೋಡ್ಕೊಂಬಿಟ್ಟು ಬರ್ತೀನಿ. ನಮ್ಮ ಅಮ್ಮನೂ ಇಲ್ವಲ್ಲ, ಅದೇನು ಕಿಸಿತಾವಳು ನೋಡ್ಕೊಂಬಿಟ್ಟು ಬರ್ತೀನಿ. ರೀ, ರೆಡಿಯಾಗಿರ್ತೀನಿ. ಅದೇ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ಬೇಕಲ್ಲ, ಹೋಗ್ಬಿಟ್ಟು ಬರೋಣ್ರಿ ಆಸ್ಪತ್ರೆಗೆ. ಹಾಂ ಸರಿ ರೆಡಿಯಾಗು, ನಾನು ಬರ್ತೀನಿ. ಇಲ್ಲೇ ಓಡಾಡ್ಕೊಂಬಿಟ್ಟು ಬರ್ತೀನಿ ಒಂದು ಅರ್ಧ ಗಂಟೆ. ನೀನಷ್ಟೊತ್ತಿಗೆ ರೆಡಿಯಾಗಿರು ಪಟ್ಟ ಅಂತ. ಸರಿ ರೀ, ಆಯಿತು. ಲಕ್ಷ್ಮೂನು ಬರ್ತೀನಿ ಅಂತ ಹೇಳೋಳ್ರಿ, ಅವಳನ್ನೂ ಸೇರಿನೇ ಕರ್ಕೊಂಡು ಹೋಗ್ಬಿಡೋಣ. 3 ಜನ ಹೋಗ್ಬಿಟ್ಟು ಡಾಕ್ಟ್ರು ಬಂದಿರ್ತಾರೆ, ಹೆಂಗೋನೂ ಇದು ಬಾಡಿಸ್ಕೊಂಬಿಟ್ಟು ಬರೋಣ. ಸರಿನಾ? ನಾನಂತೂ ಚೆನ್ನಾಗಿ ಕಾಣಿಸ್ತೀನಿ ಅನ್ನೋ ನಂಬಿಕೆ ನನಗಂತೂ ಐತೆ. ಒಳ್ಳೆ ಡಾಕ್ಟ್ರು ಅವ್ರಂತೂ. ಸರಿ, ನೀವು ಹೋಗ್ಬಿಟ್ಟು ಬನ್ನಿ. ನಾನು ಅಷ್ಟೊತ್ತಿಗೆ ರೆಡಿ ಆಗ್ಬಿಟ್ಟು ಪಟ್ಟ ಅಂತ ಬಂದ್ಬಿಡ್ತೀನಿ. ಸರಿ ಆಯಿತು. ಎಲ್ಲನ ಕಾಗೆ ಬೆಳಗಾಗಿರೋದು ನೋಡಿದಿರೆ? ಲೇ, ನೀನು ನನ್ನ ಗಂಡನ್ನ ನೀನು ಬುಟ್ಟಿಗೆ ಬೀಳ್ಸಕ್ಕೆ ಸಂದಕ್ಕಾಗಕ್ಕೆ ಅಂತ ಹೇಳ್ಬಿಟ್ಟು ಮಕ ತಿಕ್ಕಿಸ್ಕೊಬಿಟ್ಟು ಬರಕ್ಕೆ ಹೋಯ್ತ್ಯಾ? ನೀನು ಮಕ ತಿಕ್ಕಿಸ್ಕೊಬಿಟ್ಟು ಬಂದ್ರು ಅಷ್ಟೇ, ಏನು ತಿಕ್ಕಿಸ್ಕೊಬಿಟ್ಟು ಬಂದ್ರು ಅಷ್ಟೇ. ನೀನೇ ನನ್ನಷ್ಟು ಬೆಳಗಾಗ್ಬಿಟ್ಟು ನನ್ನಷ್ಟೇನು ಸಂದ ಕಾಣಕ್ಕಿಲ್ಲ. ನೀನು ಏನು ಬಿಲ್ಡಪ್ ಏನು ಹೊಡಿಬೇಡ. ನನ್ನ ಗಂಡನ ಈ ಕಡೆ ನಾನು ಈಚೆ ಕಡೆ ನಿಂತ್ಕೊಂಡಿದೀನಿಯಾ, ನಾನು ನೋಡಲಿ ಅಂತ ಹೇಳ್ಬಿಟ್ಟಿದೀನಿಯಾ, ಅಲ್ಲಿಂದ ಸ್ಟೈಲಾಗಿ ಮಾತಾಡೋದು ಅದೆಲ್ಲ ನಂತಾಗೆ ನಿಕ್ಕಬೇಡ. ನಾನು ಕಂಡಿದ್ದೀನಿ ಇವೆಲ್ಲನೂ, ಇವೆಲ್ಲ ನಂತಾಗೆ ನಿಕ್ಕಬೇಡ. ಏನು ಇವಳು ದೊಡ್ಡದಾಗ ಪ್ಯಾಟೆಗೆ ಗಂಡನ ಕರ್ಕೊಂಡು ಹೋಗ್ಬಿಟ್ಟು ಏನು ಅಲ್ಲಿ ಪೇಸಿಯಲ್ ಮಾಡಿಸ್ಕೊಂಬಿಟ್ಟು ಬಂದಿದ ತಕ್ಷಣ ನೀನೇನು ಸಂದಕ್ಕಾಗಕ್ಕಿಲ್ಲ ನೋಡು. 1 ದಿನ 2 ದಿನ ಇತ್ತ ನನ್ನ ಗಂಡ ನಿನ್ನ ಜೊತೆಗೆ, ಆಮೇಕಿದ್ದ ನನ್ನ ಹತ್ರಕ್ಕೆನೆಯ ಬತ್ತಾನವನು. ಸರಿನೇ? ಯಾವತ್ತಿದ್ರೂ ನನ್ನ ಜೊತೆನೇ ಇರೋದವನು, ಯಾವತ್ತೂ ನಿನ್ನ ಜೊತೆ ಇರೋಕ್ಕಿಲ್ಲ.
ನೋಡ್ತಾ ಇರು ಇನ್ನೊಂದು ಸ್ವಲ್ಪ ದಿನ ನನ್ನ ಗಂಡ ನನ್ನ ಜೊತೆನೆ ಬಂದ್ಬಿಟ್ಟು ನೀನು ಕೈ ಕೊಡಲಿಲ್ಲ ಅಂತಂದರೆ ಆವಾಗ ಕೇಳು. ನಿನಗೂ ನಿಮ್ಮ ಅಮ್ಮಂಗೂ ದೇವ್ರಣೆ ಮಾಡೋಕ್ಕೇನು ಕ್ಯಾಮೆ ಇರೋಕ್ಕಿಲ್ಲ. ಇಬ್ರು ಬರೀ ಒದರ್ತಿರೋದೇನೆ ನೀ ಮಾಡ್ಬಿಟ್ಟೇನು ತೋರ್ಸೋಕ್ಕಿಲ್ಲ ನೀನು. ಬರೀ ಒದ್ರು ನೀನೊಂಚೂರು ಒದರ್ತೀಯ, ನಿಮ್ಮ ಅಮ್ಮ ಒಂಚೂರು ಒದರ್ತದೆ ಸರೋಯ್ತದೆ ಇಬ್ರಿಗೂ. ಅಯ್ಯೋ ನಿಮ್ಮ ಅಕ್ಕ ಮುಚ್ಚ ಬರೀ ಇದೇನೇ ನೀ ಆಯಿತು. ಮೊದ್ಲೋಗಿ ನಿನ್ನ ಕೆಲಸ ಏನೋ ನೋಡ್ಕ. ನೋಡು ಸೋಮವಾರದಿಂದ ಗಂಡ ನಿನ್ನ ಜೊತೆ ಇರೋದು. ಇವತ್ತು ಇನ್ನೂ ಶನಿವಾರ. ಇವತ್ತು ಶನಿವಾರ ಅಂದಮೇಲೆ ನನ್ನ ಗಂಡ ಇವತ್ತು ನನ್ನ ಜೊತೆನೇ ಇರೋದು. ಸರಿನೇ? ನಿನ್ನ ಜೊತೆ ಬಂದಾಗ ನೀನು ಏನು ಬೇಕಾದರೂ ಮಾಡ್ಕ, ನಾನೇನು ನೀನು ಕೇಳೋದೂ ಇಲ್ಲ. ನನಗೆ ಹೆಂಗೆ ಬೇಕೋ ನಾನು ಹಂಗಿರ್ತೀನಿ. ಇಲ್ಲ ಮಂತಕ್ಕೆ ಆಗ್ಲಾಗ್ಲಿಕ್ಕೂ ಬರೋದು, ಬಗ್ಗಿ 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 ನೋಡೋದು, ಏನು ಮಾಡ್ತಾವ್ರೆ ಅಂತ ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋದು, ಇಂಥ ಕಂತ್ರಿ ಬುದ್ಧಿ ಎಲ್ಲ ಇಟ್ಕೋಬೇಡ. ಸರಿನಾ? ನಾನೇ ನಿಮ್ಮ ಮನೆ ತಕ್ಕೆ ನಡ್ಗಾಲ ಹೆಜ್ಜೆ ಇಕ್ತೀನ, ಯಾವಾಗೂ ಬದ್ದಾಳೆ ಇಣ್ಕಿ 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 ನೋಡೋಕ್ಕೆ. ಅದೇನು ದರಿದ್ರ ಬುದ್ಧಿ ಕಲ್ಸೈತೋ ನಿಮ್ಮ ಅಮ್ಮ ಅಂತೂ. ಥೂ, ನಮ್ಮಮ್ಮನ ಬಗ್ಗೆ ಮಾತಾಡ್ಬೇಡ. ನಮ್ಮಮ್ಮ ಏನು ದರಿದ್ರ ಬುದ್ಧಿ ಕಲಿಸಿಲ್ಲ ನಿಂಗೆ. ಇವಾಗ ಗೊತ್ತಾಗಲ್ಲ. ನನ್ನ ಗಂಡನ ನಿಂದೆ ಓಡಾಡಿ ಬರ್ತಾರಲ್ಲ ಆವಾಗ ಗೊತ್ತಾಯ್ತದೆ ನಿಂಗೆ. ನೋಡ್ತಾ ಇರು, ನಿಂಗೆ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರನೇ ಇಲ್ದಿರೋ ಆಟ ಎಲ್ಲ ತೋರಿಸ್ತೀಗ ನೀನು. ನಿಂಗೆ ತೋರಿಸ್ತೀನಿ, ಸರಿಯಾಗಿ ಮಾಡ್ತೀನಿ ನಿನ್ಗಂತೂ. ನನ್ನ ಗಂಡನ ಕಿತ್ಕೊಂಡಿರೋಳಲ್ವ ನೀನು, ಪಾಲಾಕ್ಸ್ಕೊಂಡಿರೋಳಲ್ವ ನೀನು. ತೋರಿಸ್ತೀನಿ ನಿಂಗೆ. ಹೆಂಗೆ ತೋರಿಸ್ತೀನಿ ಅಂದರೆ ನೋಡೇ, ಯಾವತ್ತಿದ್ರೂ ನೀನು ಕರಿ ಕಾಗೆನೆಯ. ನೀನಂತೂ ಸಂದಾಕಾಗಕ್ಕೆ ಸಾಧ್ಯನೇ ಇಲ್ಲ. ಕಾಗೆ ಯಾವತ್ತಿದ್ರೂ ಬೆಳಗ್ಗೆಂದು ಆಗಲ್ಲ. ನೀನು ಅಷ್ಟೇ ಯಾವತ್ತೂ ಬೆಳಗಾಗಕ್ಕಿಲ್ಲ. ನೀನು ಹಿಂಗೇನೆಯ ಐತ್ಯಾ, ಕರಿ ಕಾಗೆ ಥರ ನೆನೆಯ. ಸರಿ ಬಿಡೆ, ಆಯಿತು. ನೀನು ಬೆಳ್ಳು ಕಾಗೆ ಥರನೇ ಇರು, ನಾನು ಕರಿ ಕಾಗೆ ಥರನೇ ಇರ್ತೀನಿ. ಸರಿನಾ? ಗಂಡನ ಹೊಲಿಸ್ಕೊಳ್ಳೋಕ್ಕೆ ಅಂದ ಚಂದ ಇದ್ದರೆ ಸಾಲದು, ಒಳ್ಳೆ ಮನಸ್ಸು ಇರಬೇಕು. ಆ ಮನಸ್ಸು ನಿನಗೇನೂ ಇಲ್ಲ. ನೋಡು, ಶನಿವಾರ ಕರ್ಕೊಂಡು ಹೋಯ್ತಿಯಲ್ಲ, ನೀನು ಏನಾರ ಮಾಡ್ಕ ಗಂಡನ. ಅಲ್ಲಿ ತನಕ ಈಗ ದಯವಿಟ್ಟು ನಮ್ಮ ಮನೆ ತಾಕ ಬರೋದು ಬಿಟ್ಬಿಟ್ಟು ಹೋಗು. ಇಲ್ಲಿ ದೊಡ್ಡದಾಗೊಂದು ತಂತಿ ಬೆಲೆ ಹಾಕಿಸ್ಬಿಡ್ತೀನಿ ನಾನಂತೂ ಮನೆ ಹತ್ರನೇ. ನೀನು ಹಿಂಗೆ ಬಂದು ಬಗ್ಗಿ ನೋಡ್ತಾ ಇದ್ರೆ ನಾನು ನೋಡ್ತಾನೇ ಇದ್ದೀನಿ ಆವತ್ತಿಂದನೂ. ಬರೀ ಏನಕ್ಕೆ ನೋಡೋದೇನೆ ನೀ ಕೆಲಸ, ನಿನಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ಅನ್ನಿಸ್ತದೆ. ಇಲ್ಲಿಂದ ಹೋಗೋದು ಕಲಿ ಫಸ್ಟು. ಲೇ ಬೇಗ ಹೊರಡು, ಇನ್ನೂ ಹೊರಟಿಲ್ವಾ? ಇದೇನಿದು ಮಾತಾಡ್ಕೊಂಡು ನಿಂತ್ಕೊಬಿಟ್ಟಿದೆಯಲ್ಲ? ಇವಳು ಯಾಕೆ ಇಲ್ಲಿಗೆ ಬಂದು? ಲೇ ನಿನ್ಗಿರೋದು ಯಾವತ್ತು ಸೋಮವಾರ ತಾನೆ? ಹೋಗು. ಇಲ್ಲಿ ಕಾರ್ ಕರ್ಕೊಂಡು ಜಗಳಕ್ಕೆ ಏನಿಯ ಬರೋಕ್ಕೆ ಅಂತ ನೀ ಬಂದವಳೆ ಅನ್ನಿಸ್ತದೆ. ಹೋಗೇ ಬರ್ತಿರಲ್ಲ ಸೋಮವಾರ, ಆವಾಗ ನೋಡ್ಕೊತೀನಿ. ಯಾವಾಗನ ನೋಡ್ಕೊ ಹೋಗಲೇ ಕಂಡಿವ್ನಿ. ಹಾಂ, ಸೋಮವಾರ ನೋಡ್ಕೊತಾಳಂತೆ. ನೀನು ಹಿಂಗೆ ಆಡ್ತಾ ಇದ್ರೆ ಸೋಮವಾರನೂ ಬರೋಕ್ಕಿಲ್ಲ. ಎಲ್ಲನ ಹೊಂಟೈತೀನಿ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹಿಂಗೆ ನೀವು ಉತ್ತರ ಆಡ್ತಾ ಇದ್ರೆ ನಾನು ತಾಗೆ ನಾನೇ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಏನು ಇದು ಮಾಡ್ತಾಳೋ, ದೌಲತ್ ಮಾಡ್ತಾಳೋ. ಹೋಯ್ತೀನೋ ಹೋಗಿ ಸುಮ್ಕೇನೆ ನೀಯ. ರೀ ಬಿಡಿ, ನಾನು ರೆಡಿ ಆಗ್ತೀನಿ. ಅವಳು ಚೆನ್ನಾಗವಳೆ ಅಂತೇಳ್ಬಿಟ್ಟು ಅವಳ ಮೇಲೆ ಜಾಸ್ತಿ ನಿಮಗೆ ಪ್ರೀತಿ ಇರ್ತೈತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಪರವಾಗಿಲ್ಲ, ನೀವಿಬ್ರು ಒಂದೇ ಥರನೇ ನೋಡ್ತಾ ಇದ್ದೀರಾ. ಅದಕ್ಕೆ ಯಾಕೆ ಸುಮ್ಮನೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ದೀನಂತೆ. ನಾನು ಒಂಚೂರು ನೋಡೋಕೆ ಚೆನ್ನಾಗಾಗೋಣ ಅಂತಲೇ ಈ ನಿರ್ಧಾರ ತಗೊಂಡಿರೋದು. ನಾನು ಬೆಳ್ಳಗಾಗಬೇಕು, ಚೆನ್ನಾಗಾಗಬೇಕು. ಸರಿ, ಹಾಸ್ಪಿಟಲ್ಗೆ ಹೋಗ್ಬೇಕಲ್ಲ, ನಾನು ರೆಡಿ ಆಗ್ತೀನಿ. ನೀವು ಇರಿ, ಒಂದು ನಿಮಿಷ ಬಂದೆ ರೆಡಿಯಾಗಿ. ಇಬ್ಬಿಬ್ರು ಅಂತೀರು. ನನ್ನ ಯೋಗ್ಯತೆಗೆ 10 ರೂಪಾಯಿ ದುಡಿಯೋಕೆ ನಂಗೆ ಯೋಗ್ಯತೆ ಇಲ್ಲ. ಈ ನಮ್ಮ ಅಮ್ಮನಿಂದನೇ ಎಲ್ಲ ಆಯ್ತಿರೋದು. ನಮ್ಮಮ್ಮ ಸುಮ್ಕೇನೇ ಇರಲ್ಲ ಅಂತದೆ. ನಮ್ಮಮ್ಮ ಹೆಂಗೋ 3 ದಿನಕ್ಕೆ ಬೇಡ ಮಗ, ಈ ಬಂಗಾರಮ್ಮನ ಮಗಳನ್ನ ಮದುವೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಎಲ್ಲೋ ನೆಮ್ಮದಿಯಾಗಿ ಇದ್ಬಿಡ್ತಿದ್ದೆ ನಾನಂತೂ. ನಮ್ಮ ಅಮ್ಮನಿಂದನೇ ಇಂಥ ಗತಿ ಬಂದಿರೋದು.